ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಫ್ಯಾಟ್ ಲಾಸ್ ಜರ್ನಿ 29ನೇ ದಿವಸ ಆಗಿರುತ್ತೆ. ನನ್ನ ಫುಡ್ ರೂಟೀನ್ ಹೇಗೋಯಿತು ಅಂತ ಹೇಳಿ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಆ್ಯಂಡ್ ವೀಡಿಯೋ ಲೈಕ್ ಆದರೆ ಲೈಕ್ ಕೊಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಮೇಲೆ ನಾನು ಒಂದು ವಾರದಲ್ಲಿ 1 kg ವೆಯ್ಟ್ ಲಾಸ್ ಮಾಡಿಕೊಳ್ಳುವಂಥ ಚಾಲೆಂಜನ್ನು ತೊಗೊಂಡಿದ್ದೀನಿ. ಆಲ್ರೆಡಿ 3 to 4 kg ನಿಯರ್ ಬಂದಿದೆ, ಅಷ್ಟು ವೆಯ್ಟ್ ಲಾಸ್ ಆಗಿದೆ. ಹಾಗಾಗಿ ಇದು ಒಂದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಒಂದು ಸ್ವಲ್ಪನೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಹಿಂದಿನ ದಿವಸ ಊಟ ಸ್ವಲ್ಪ ಜಾಸ್ತಿ ಆಗಿತ್ತು. ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಏನು ತೊಗೋಬೇಕು ಅಂಥೇಳಿ ಥಿಂಕ್ ಮಾಡ್ತಾ ಇರುವಾಗ ನನಗೆ ಬೆಸ್ಟ್ ಅನಿಸಿರೋದು ಮಿಲೆಕ್ಸ್ ಗಂಜಿನ. ಮನೆಯವ್ರಿಗೆಲ್ಲ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೆ, ಬಟ್ ನನಗೆ ಮಾತ್ರ ಮಿಲೆಕ್ಸ್ ಗಂಜಿನ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ತುಂಬ ಸೀಡ್ಸು, ಗ್ರೇನ್ಸು, ಎಲ್ಲ ಥರದ ಕಾಳುಗಳನ್ನು ಹಾಕಿ ಇದನ್ನು ಮಾಡಿರ್ತಾರೆ. ನಿಮ್ಮ ಬ್ರೇಕ್ಫಾಸ್ಟ್ ಫುಲ್ಫಿಲ್ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಸಿಗೋಕ್ಕೆ ಇದು ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀನಿ. ಹಿಂದಿನ ದಿವಸ ಏನಾದರೂ ಜಾಸ್ತಿ ತಿನ್ಕೊಂಡಿದ್ರೆ ನಮಗೆ ಬೆಳಗಿನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಬೇಡ. ಈ ರೀತಿ ಮಿಲೆಕ್ಸ್ ಗಂಜಿನ ಮಾಡಿಕೊಂಡು ನೀವು ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡ್ಕೋಬೋದು. ಹಾಗಾಗಿ ನಾನು ಕೂಡ ಇವತ್ತು ಮಿಲೆಕ್ಸ್ ಗಂಜಿನ ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡೋದು ತುಂಬ ಈಸಿ ಫ್ರೆಂಡ್ಸ್. 5 ನಿಮಿಷದಲ್ಲಿ ಪಟಾಪಟ್ ಅಂತ ರೆಡಿ ಆಗಿಬಿಡುತ್ತೆ. ತುಂಬ ಟೈಮ್ ತೊಗೊಳ್ಳುವಂಥ ಅವಶ್ಯಕತೆ ಏನಿರೋದಿಲ್ಲ ಇದರಲ್ಲಿ. ನೈಟ್ ಡಿನ್ನರ್ಗೂ ಕೂಡ ನೀವು ಇದನ್ನು ತೊಗೋಬೋದು. ನಿಮಗೆ ಟೈಮ್ ಇಲ್ಲ, ಮಾಡೋಕ್ಕಾಗಲ್ಲ ಏನು ಅಂತ ಅಂದಾಗ ನೀವು ಈಸಿಯಾಗಿ 5 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು. ಏನಿಲ್ಲ, ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ನೀರನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ನೋಡಿಕೊಂಡು ತೊಗೊಂಡು ಅದಕ್ಕೆ 2 ರಿಂದ 3 ಸ್ಪೂನು ಮಿಲೆಕ್ಸ್ ಪೌಡರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಗಂಟಿಲ್ಲದೆ ಥರ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀವು ಸ್ಟವ್ವರ್ ಮೇಲೆ ಇಟ್ಟು ಇದನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಯಾವುದೇ ರೀತಿ ಗಂಟು ಇರದೇ ಇರ್ತಾರ ಫಸ್ಟು ನೀವು ಅದನ್ನು ಕ್ಲಿಯರಾಗಿ ನೀಟಾಗಿ ಅದನ್ನು ಸೇರಿಸ್ಕೊಳ್ಬೇಕು ನೀರಲ್ಲಿ. ಅದಾದ ನಂತರನೇ ಸ್ಟವ್ ಮೇಲೆ ಇಡಬೇಕು. ಬೇಗನೆ ಆಗಿಬಿಡತ್ತೆ, ನಿಮಗೆ ಫಿಲ್ಲಿಂಗ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ತೊಗೋಬೋದು. ಇನ್ನು ಬೇಡ ಒಂದು ಸ್ವಲ್ಪ ನೀವು ಬೆಲ್ಲ ಮತ್ತು ಹಾಲು ಕೂಡ ಸ್ವಲ್ಪ ತಣ್ಣಗಾದ್ಮೇಲೆ ಹಾಲು ಕೂಡ ಸೇರಿಸ್ಕೋಬೋದು. ಇದು ಫುಲ್ಲು ಫಿಲ್ಲಿಂಗ್ ಆಗಿರುತ್ತೆ. ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಒಂದೇ ತಿಂಗಳಲ್ಲಿ ಆರಾಮವಾಗಿ ನೀವು 5 ರಿಂದ 6 kg ಕಡಿಮೆ ಮಾಡ್ಕೋಬೋದು. ಇನ್ನು ಒಂದೇ ವಾರದಲ್ಲಿ ನೀವು 2 kgನ ನೀವು ಇದನ್ನು ಬ್ರೇಕ್ಫಾಸ್ಟು ಮತ್ತು ಡಿನ್ನರ್ಗೆ ತಗೊಂಡ್ರೆ ಆರಾಮವಾಗಿ 2 kg ವೆಯ್ಟ್ ಲಾಸ್ ಅಂತೂ 100% ಆಗುತ್ತೆ. ಯಾರಾದರೂ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಅವ್ರಿಗೆ ಅಂತ ಸಪ್ರೇಟ್ ಏನು ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಇದನ್ನೇ ಮಾಡ್ಕೊಂಡಿದ್ದೆ. ಅದರ ಜೊತೆಗೆ ಸ್ವಲ್ಪ ಫೇಸ್ ಪ್ಯಾಕನ್ನು ಹಾಕ್ಕೊಂಡಿದ್ದೆ. ತುಂಬ ದಿವಸ ಆಗಿತ್ತು, ಸ್ವಲ್ಪ ಸ್ಕಿನ್ ಟ್ಯಾನ್ ಆಗಿರೋ ಕಾರಣ ಫೇಸ್ ಪ್ಯಾಕ್ ಕೂಡ ಹಾಕ್ಕೊಂಡಿದ್ದೆ. ಹಾಗೆ ಅಡುಗೆನ ಮುಗಿಸ್ಕೊಂಡು ಇನ್ನು ಸ್ನಾನ ಏನಿಲ್ಲ, ಪೂಜೆ ಎಲ್ಲ ಮಾಡ್ಕೋಬೇಕಾಗಿತ್ತು. ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಮಾಡೋಣ ಅಂಥೇಳಿ ಸ್ಲೋ ಆಗಿ ರೂಟೀನ್ ಸ್ಟಾರ್ಟ್ ಆಗ್ತಾಯಿದೆ. ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಒಂದು ಹೆಲ್ದಿಯಾಗಿ ತೊಗೊಂಡಿರುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವಾಗ ಸಮ್ಮರ್ ಆಗಿರೋದ್ರಿಂದ ನೀವು ಸ್ಮೂತಿನ ತೊಗೋಬೋದು, ಇಲ್ಲ ಯಾವುದಾದ್ರೂ ಫ್ರೂಟ್ಸ್ ಈ ಥರ ತೊಗೊಂಡು ಬೇಗ ವೆಯ್ಟ್ ಲಾಸ್ ಅನ್ನೋದನ್ನು ಮಾಡ್ಕೋಬಹುದು. ಇನ್ನು ಯಾರು ಹೆವಿ ಊಟ ಮಾಡಿರ್ತೀರ ಹಿಂದಿನ ದಿವಸ, ಆ ಥರ ಇದ್ದಾಗ ಇದನ್ನು ತಗೊಳ್ಳಿ, ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಏನಿಲ್ಲ, ಒಂದು ವಾರ ನಾನು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಇದರ ಜೊತೆಗೆ ಒಂದು ಸ್ವಲ್ಪ ವರ್ಕೌಟ್ ಕೂಡ ಮಾಡಬೇಕು. ಹಾಗಾಗಿ ಸ್ವಲ್ಪ ಬ್ಯಾಕ್ ಟು ರೂಟೀನ್ ಬರ್ತಾ ಇದೆ. ಇನ್ನು ಈ ಒಂದು ಫ್ಯಾಟ್ ಲಾಸ್ ಜರ್ನಿ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಈಗ ಡೇ 30 ಕಂಪ್ಲೀಟ್ ಆಗಿರೋದ್ರಿಂದ ಇನ್ನು ನೆಕ್ಸ್ಟು ನಿಮಗೆ ವಿಡಿಯೋಸ್ ಮತ್ತೆ ಶೇರ್ ಮಾಡ್ತೀನಿ ಆದಷ್ಟು ಬೇಗ. ಸ್ವಲ್ಪ ಆ ಕಡೆ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ವಿಡಿಯೋನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮಕ್ಕಳೆಲ್ಲ ಹಾಲಿಡೇ ಆಗಿರೋದ್ರಿಂದ ಮನೆಯಲ್ಲೇ ಇದ್ದಾರೆ. ಅದಕ್ಕೋಸ್ಕರ 80 kg ಇದ್ದವಳು 76 kg ಆಗಿದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋ ನನಗೆ ತುಂಬ ಸ್ಪೆಷಲ್ಲು. ನಿಮಗೆ ತೋರಿಸಿದ್ದೀನಿ ಮುಂಚೆ ವಿಡಿಯೋನಲ್ಲಿ ನನ್ನ ರಿಸಲ್ಟನ್ನು. ಇನ್ನು ಯಾರೆಲ್ಲ ಫಸ್ಟ್ ನನ್ನ ವೀಡಿಯೋಗಳನ್ನ ನೋಡಿಲ್ಲ, ಮುಂಚೆ ವಿಡಿಯೋನ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಮಿಲೆಕ್ಸ್ ಗಂಜಿನ ತೊಗೊಂಡಿದ್ದೀನಿ.
ಇನ್ನು ನಾನು ಕೆಲವಷ್ಟು ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ವೆಯ್ಟ್ ಲಾಸ್ ಬಗ್ಗೆ. ಅದು ನನ್ನ ಮುಂಚಿನ ವೀಡಿಯೋಸ್ನಲ್ಲಿದೆ. ಇನ್ನು ಯಾರು ನೋಡಿಲ್ಲ ನೋಡಿ ಚೆಕ್ಔಟ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಹೆಲ್ದಿಯಾಗಿ ಮನೇಲಿ ಮಾಡ್ಕೊಳ್ಳುವಂಥ ಕೆಲವಷ್ಟು ರೆಸಿಪೀಸ್ನ ಕೂಡ ಶೇರ್ ಮಾಡಿದ್ದೀನಿ. ಹಾಗಾಗಿ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಇನ್ನು ಈ ಒಂದು ಫ್ಯಾಟ್ ಲಾಸ್ ಜರ್ನಿಯಲ್ಲಿ ವರ್ಕೌಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಫ್ಯಾಟ್ ಲಾಸ್ ಅನ್ನೋದಾಗುತ್ತೆ. ವಾರದಲ್ಲಿ 7 ದಿವಸ ಮಾಡಬೇಕಂತನೂ ಇಲ್ಲ, 5 ಡೇಸ್ ಕೂಡ ನೀವು ಮಾಡ್ಬೋದು. 5 ದಿವಸ ಮಾಡಿ ಕೂಡ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾನು ಅಷ್ಟೇ ತುಂಬ 7 ಡೇಸ್ ಆಗಿ ನಾನು ಕಂಪ್ಲೀಟಾಗಿ ಏನು ಮಾಡಿಲ್ಲ, 3-4 ಡೇಸ್ ಆ ಥರ ಮಾಡಿರೋದು. ಆದರೂ ಕೂಡ ನನಗೆ ಒಂದೇ ತಿಂಗಳಲ್ಲಿ 4 kg ವೆಯ್ಟ್ ಲಾಸ್ ಆಗಿದೆ. ಹಾಗಾಗಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಫುಡ್ ಕಂಟ್ರೋಲಲ್ಲಿ ಬಂದರೆ ನೀವು ಮಧ್ಯಾಹ್ನಕ್ಕೆ ಚೆನ್ನಾಗಿ ಊಟ ಮಾಡ್ಕೊಳ್ಳಿ. ಬೆಳಗ್ಗೆ ಕೂಡ ನೀವು ನಾರ್ಮಲಾಗಿ ಊಟ ಮಾಡಿಕೊಂಡು ನೈಟ್ ಡಿನ್ನರ್ ಮಾತ್ರ ಸ್ವಲ್ಪ ಲೈಟಾಗಿ ತೊಗೊಂಡು ಏನಾದರೂ ಸ್ಮೂತಿ, ಗಂಜಿ, ಈ ಥರ ಫ್ರೂಟ್ ಸಲಾಡ್ ಈ ಥರ ತೊಗೊಂಡು ನೀವು ಆರಾಮವಾಗಿ ಡೇನ ಕಂಪ್ಲೀಟ್ ಮಾಡಿಕೊಂಡು ಈ ಒಂದು ಸಮ್ಮರಲ್ಲಿ ಈಸಿಯಾಗಿ 5 kg ವೆಯ್ಟ್ ಲಾಸ್ ಅನ್ನೋದನ್ನು ಮಾಡ್ಕೋಬೋದು. ಹಾಗಾಗಿ ನಾನು ಹೇಳ್ತಾ ಇರೋದು ಏನಂತಂದರೆ, ವೆಯ್ಟ್ ಲಾಸ್ ಅನ್ನೋದೇನು ದೊಡ್ಡ ಕಷ್ಟ ಅಲ್ಲ. ಸ್ವಲ್ಪ ಮನಸ್ಸು ಮಾಡಿ ಸ್ವಲ್ಪ ಡೆಡಿಕೇಟಿವ್ ಆಗಿ ಮಾಡಲೇಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ಖಂಡಿತ ಮಾಡ್ಬೋದು. ಸ್ವಲ್ಪ ಮಕ್ಕಳು ಮನೆ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಚೀಟ್ ಮೀಲ್ ಆಗುತ್ತೆ, ಸ್ವಲ್ಪ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಆದರೂ ಕೂಡ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ವೇಟ್ ಕಡಿಮೆ ಆಗದಿದ್ರೂ ಪರವಾಗಿಲ್ಲ, ಜಾಸ್ತಿ ಆಗದೆ ಇರೋ ಥರ ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ನಾನು ಅಷ್ಟೇ ಕೆಲವೊಂದು ಸರ್ತಿ ನನಗೂ ಕೂಡ ಚೀಟ್ ಮೀಲ್ ಆಗಿತ್ತು ಔಟಿಂಗ್ ಹೋದಾಗ. ಆಮೇಲೆ ಮನೇಲಿ ಕೂಡ ಸ್ವಲ್ಪ ಟೈಮಿಂಗ್ಸ್ ಆ ಕಡೆ ಈ ಕಡೆ ಆದಾಗ ಕೂಡ ನಾನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರು. ಆದರೆ ಅದನ್ನು ಆದಷ್ಟು ಬೇಗ ಅದನ್ನು ನೀವು ರಿಕವರ್ ಮಾಡಿಕೊಂಡು ಮತ್ತೆ ನೀವು ಹೆಲ್ದಿ ರೂಟೀನ್ ಸೇಮ್ ರೂಟೀನ್ಗೆ ಬಂದು ಮತ್ತೆ ಸ್ಟಾರ್ಟ್ ಮಾಡಬೇಕು. ಏನೋ ಒಂದು ದಿವಸ ಮಿಸ್ ಆಯಿತು ಅಂತ ಹೇಳಿ ಕಂಪ್ಲೀಟಾಗಿ ಡಯಟನ್ನು ಬಿಡೋದಲ್ಲ. ಡಯಟ್ ಅನ್ನೋದಕ್ಕಿಂತ ಒಂದು ಹೆಲ್ದಿ ಫುಡ್ ರೂಟೀನ್ ಅಂತಲೇ ಹೇಳ್ಬೋದು. ಡಯಟ್ ಅಂತ ಹೇಳಿ ನಾವು ಏನಾದರೂ ಹೊಸದಾಗಿ ಏನು ಸ್ಪೆಷಲ್ ರೆಸಿಪೀಸ್ ಏನು ಮಾಡ್ಕೊಂಡು ತಿಂತಾ ಇಲ್ಲ. ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಿದ್ದು ಆರಾಮವಾಗಿ ಒಂದೇ ತಿಂಗಳಲ್ಲಿ 5 kg ವೇಟ್ ಅನ್ನೋದನ್ನು ಕಡಿಮೆ ಮಾಡ್ಕೋಬೋದು. ಇನ್ನು ಮಧ್ಯಾಹ್ನ ಲಂಚ್ಗೆ ಬಂದುಬಿಟ್ರೆ ನಾನಿಲ್ಲಿ 2 ಜೋಳದ ರೊಟ್ಟಿ, ಸ್ವಲ್ಪ ಒಂದು 4 ಪೀಸು ಕ್ಯಾರೆಟ್ ತೊಗೊಂಡಿದ್ದೀನಿ. ಇನ್ನು ನೈಟ್ ಡಿನ್ನರ್ಗೆ ನಾನು ಮತ್ತೆ ಗಂಜಿನೇ ತೊಗೊಂಡಿದ್ದೆ, ಹೇಳಿದೆ ಅಲ್ಲ. ಒಂದು 2 ಡೇಸ್ ನನಗೆ ಸ್ವಲ್ಪ ಚೀಟ್ ಮೀಲ್ ಥರ, ಅಂದರೆ ಜಾಸ್ತಿ ಔಟ್ಸೈಡ್ ತಿಂದಿರೋ ಕಾರಣ ನಾನಿವತ್ತು ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆ ಮಿಲೆಕ್ಸ್ ಗಂಜಿನೇ ತಗೋತಾ ಇದ್ದೀನಿ. ಈ ಗಂಜಿಲಿ ನಿಮಗೆ ತುಂಬ ಥರದ ಕಾಳುಗಳು, ಬೇಳೆಗಳು ಮತ್ತು ಎಲ್ಲ ಥರದ ಸೀಡ್ಸನ್ನು ಹಾಕಿ ಮಾಡಿರ್ತಾರೆ. ಹಾಗಾಗಿ ಒಂದು ದಿನಕ್ಕೆ ಬೇಕಾಗುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ನಿಮಗೆ ಗಂಜಿಯಲ್ಲಿ ಸಿಗುತ್ತೆ. ಇನ್ನು ಡೇ 30th ಬಂದುಬಿಟ್ಟು ಸ್ವಲ್ಪ ನಾನು ಅವಲಕ್ಕಿನ ತಗೊಂಡಿದ್ದೀನಿ. ಅದರ ಜೊತೆಗೆ ನೆನೆಸಿರುವಂಥ ಬಾದಾಮು 4, ಆಮೇಲೆ ವಾಲ್ನಟ್ಟು ಕೂಡ ನಿಮ್ಮ ಒಂದು ಹೇರು, ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ನಾನಿವತ್ತು ಒಂದು ಸ್ಮೂತಿ, ಅಂದರೆ ಒಂದು ಮಿಲ್ಕ್ ಶೇಕ್ ಥರ ಮಾಡ್ಕೋತಾ ಇದ್ದೀನಿ. ಬಟರ್ ಫ್ರೂಟ್ ಅವಕಾಡೋ ಅಂತಾರಲ್ಲ ಆ ಥರ, ಅದರಿಂದ ನಾನು ಒಂದು ಇವತ್ತು ಮಿಲ್ಕ್ ಶೇಕನ್ನು ಮಾಡ್ಕೋತಾ ಇದ್ದೀನಿ. ಈ ಅವಕಾಡೋ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ನಿಮ್ಮ ಬಾಡೀಲಿ ಗುಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡುತ್ತೆ. ನಿಮಗೆ ಸಿಗುತ್ತೆ ಅನ್ನೋದಾದರೆ ಖಂಡಿತವಾಗಿ ನೀವು ತಗೊಳ್ಳಿ ಅವಕಾಡೋನ. ಅದು ಕೂಡ ತುಂಬ ಹೆಲ್ದಿ. ನೀವು ಬ್ರೇಕ್ಫಾಸ್ಟ್ ತಿಂದೇ ಕೇವಲ ಅವಕಾಡೋ ಮಿಲ್ಕ್ ಶೇಕಿಂದ ನೀವು ವೆಯ್ಟ್ ಲಾಸ್ ಅನ್ನೋದನ್ನು ಮಾಡ್ಕೋಬೋದು. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿದ್ದು ಸ್ವಲ್ಪ ಅವಲಕ್ಕಿ ತೊಗೊಂಡು ಅದರ ಜೊತೆಗೆ ಇದಷ್ಟನ್ನೇ ತೊಗೊಂಡಿರೋದು. ಅವಲಕ್ಕಿನ ಒಂದು ಹಾಫ್ ಪ್ಲೇಟಷ್ಟು ಮಾತ್ರ ತೊಗೊಂಡಿರೋದು. ಈ ಅವಕಾಡೋ ಮಿಲ್ಕ್ ಶೇಕು ತುಂಬ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಬೇಗ ಕೂಡ ಆಗುತ್ತೆ, ಫಿಲ್ಲಿಂಗ್ ಕೂಡ ಇರುತ್ತೆ. ಹಾಗಾಗಿ ಯಾರಿಗಾದರೂ ಸಿಗ್ತಾಯಿದ್ರೆ ಬೇಗ ಇದನ್ನು ತೊಗೋಬೋದು, ಆರಾಮವಾಗಿ ತೊಗೊಂಡು ವೆಯ್ಟ್ ಲಾಸ್ ಅನ್ನೋದನ್ನು ಮಾಡ್ಕೋಬೋದು. ಮಾಡೋದು ಕೂಡ ತುಂಬ ಈಸಿ. ಅದು ಸ್ವಲ್ಪ ಹಣ್ಣಾಗಿರೋದನ್ನು ತಗೊಂಡ್ರೆ ನೀವು ಮಿಲ್ಕ್ ಶೇಕ್ನ ಮಾಡ್ಕೋಬೋದು. ಹಾಲು ಕೂಡ ಅಷ್ಟೇ, ನೀವು ಟೋನ್ ಮಿಲ್ಕ್ ತೊಗೊಂಡ್ರೆ ಬೆಸ್ಟು, ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಅದನ್ನೇ ತಗೋತಾ ಇದ್ದೀನಿ. ಯಾರಿಗೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರುತ್ತೆ ಆ ಥರದವರು ಯೂಸ್ ಮಾಡಿದ್ರೆ ನಿಮ್ಮ ಬಾಡಿಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ನಿಮ್ಮ ಒಂದು ಗುಡ್ ಕೊಲೆಸ್ಟ್ರಾಲ್ ಥರ ಇಂಪ್ರೂವ್ ಆಗುತ್ತೆ. ಒಂದು ಬಟರ್ ಥರನೇ ಇರುತ್ತೆ, ತುಂಬ ಸ್ಮೂತಾಗಿರುತ್ತೆ. ನಿಮ್ಮ ಕೈಲಿ ಇಟ್ಕೊಂಡ್ರೆ ಜಾರುತ್ತೆ, ಅಷ್ಟು ಸ್ಮೂತಾಗಿರುತ್ತೆ.
ನಾವು ಫಸ್ಟು ಯು ಎಸ್ ಎಲ್ಲಿದ್ದಾಗ ಜಾಸ್ತಿ ಮಾಡ್ಕೊಂಡು ಕುಡಿತಾ ಇದ್ವಿ. ಎವ್ರಿ ಡೇ ನಾವು ಇದನ್ನು ಕುಡಿತಾ ಇದ್ವಿ. ಇಲ್ಲಿ ಸ್ವಲ್ಪ ಸಿಗೋದು ಕಷ್ಟ, ಸ್ವಲ್ಪ ಕಾಸ್ಟ್ಲಿ ಕೂಡ ಇರುತ್ತೆ. ಇನ್ನು ಸಿಗ್ತಾ ಇದೆ ಸ್ವಲ್ಪ ಕಡಿಮೆ ರೇಟಲ್ಲಿ ಅಂತ ಅಂದಾಗ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ವೆಯ್ಟ್ ಲಾಸ್ಗೆ. ಆಮೇಲೆ ಏನಪ್ಪ ಅಂತಂದರೆ ಇನ್ನೂ ಈ ಜರ್ನಿ ಕಂಟಿನ್ಯೂಯಸ್ ಆಗಿ ಹೋಗ್ತಾ ಇರುತ್ತೆ. ಆದಷ್ಟು ಬೇಗ ನೆಕ್ಸ್ಟ್ ಒಂದು 30 ಡೇಸ್ ಚಾಲೆಂಜನ್ನು ಮತ್ತೆ ವಿಡಿಯೋ ಶೇರ್ ಮಾಡ್ತೀನಿ. ಸ್ವಲ್ಪ ಟೈಮ್ ಆಗುತ್ತೆ. ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇರೋದ್ರಿಂದ ನನಗೆ ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಈ ವಿಡಿಯೋಸ್ ಆದಮೇಲೆ ಸ್ವಲ್ಪ ಗ್ಯಾಪಾಗಿ ನಾನು ವೀಡಿಯೋಸ್ನ ಶೇರ್ ಮಾಡ್ತೀನಿ. ಅದು ಕಂಟಿನ್ಯೂಯಸ್ ಆಗಿ ಬರುತ್ತೆ. ಇನ್ನು ಕೆಲವಷ್ಟು ವೀಡಿಯೋಗಳಲ್ಲಿ ನೀವು ನನ್ನ ಒಂದು ರಿಸಲ್ಟ್ ಕೂಡ ನಾನು ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಹೇಗೆ ನಾನು ಮಾಡಿರೋಂಥ ಫುಡ್ಡನ್ನೇ ತಿಂದ್ಕೊಂಡು 1 ತಿಂಗಳಲ್ಲಿ 4 kg ಕಮ್ಮಿ ಮಾಡಿದ್ದೀನಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗಾಗಿ ಇನ್ನು ಯಾರು ವೀಡಿಯೋಸ್ನ ನೋಡಿಲ್ಲ, ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನು ಮಧ್ಯಾಹ್ನ ಲಂಚ್ಗೆ ನಾನು ಕಾಬೂಲ್ ಚನಾನ ಮಾಡ್ಕೊಂಡಿದ್ದೆ. ಈಸಿಯಾಗಿ ಪ್ರೋಟೀನ್ ರಿಚ್ ಇರುವಂಥ ಫುಡ್ಡನ್ನು ತಿನ್ಕೋಬಹುದು ಮಧ್ಯಾಹ್ನಕ್ಕೆ. ಹಾಗಾಗಿ ನಿಮಗೆ ಫಿಲ್ಲಿಂಗ್ ಆಗಿರುತ್ತೆ. ನೈಟ್ ಡಿನ್ನರ್ಗೆ ನಿಮಗೆ ಜಾಸ್ತಿ ತಿನ್ನುವಂಥ ಅವಶ್ಯಕತೆ ಇರೋಲ್ಲ. ಮಧ್ಯಾಹ್ನ ಲಂಚ್ಗೆ ನೀವು ಪ್ರೋಟೀನ್ ರಿಚ್ ಇರುವಂಥ ಫುಡ್ಡನ್ನು ತಿಂದರೆ ಡಿನ್ನರ್ಗೆ ನೀವು ಲೈಟಾಗಿ ಏನಾದರೂ ತೊಗೊಂಡು ಆ ಥರ ಫುಡ್ ರೊಟೀನ ಮೇಂಟೈನ್ ಮಾಡ್ಬೋದು. ಇನ್ನು ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಒಂದು 8 ಲೀಟರ್ನಷ್ಟು ನೀರನ್ನ ಕಂಪಲ್ಸರಿ ಕುಡಿಲೇಬೇಕಾಗುತ್ತೆ. ಆಗ ಮಾತ್ರ ಒಂದು ಫ್ಯಾಟ್ ಲಾಸಲ್ಲಿ ಬೇಗ ಆಗುತ್ತೆ. ಅದರ ಜೊತೆಗೆ ಒಂದು ಸ್ವಲ್ಪ ವರ್ಕೌಟು ಇಷ್ಟು ಮಾಡಿದರೆ ಸಾಕು, ನೀವು ಒಂದೇ ತಿಂಗಳಲ್ಲಿ 4 ರಿಂದ 5 kg ವೇಟನ್ನು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಇನ್ನು ಎಲ್ಲರಿಗೂ ಮಾಡ್ತಾ ಇರೋ ಕಾರಣ ನಾನು ಸ್ವಲ್ಪ ಜಾಸ್ತಿನೇ ಹಾಲು ಹಾಕಿ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಊಟ ಬೇಜಾರಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಅವಕಾಡೋ ಸ್ಮೂತಿ. ಇವತ್ತಿನ ವೀಡಿಯೋನಲ್ಲಿ ಇವತ್ತು ಶೇರ್ ಮಾಡಿರೋದು 29 ಮತ್ತು 30ನೇ ದಿವಸದ ನನ್ನ ಫುಡ್ ರೂಟೀನನ್ನು ಶೇರ್ ಮಾಡಿದ್ದೀನಿ. ನೈಟ್ ಡಿನ್ನರ್ಗೆ ನಾನು ಕಂಪ್ಲೀಟಾಗಿ ಏನನ್ನೂ ತೊಗೊಂಡಿಲ್ಲ. 29ನೇ ದಿವಸ ನಾನು ತೊಗೊಂಡಿರೋದು ಗಂಜಿ ಅಷ್ಟೇ. ಮತ್ತು 30ನೇ ದಿವಸ ಕೂಡ ನಾನು ಮಿಲೆಟ್ಸ್ ಗಂಜಿನ ತೊಗೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ಫುಡ್ ರೂಟೀನ್. ಇನ್ನು ವೀಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಕೊಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನಾನು ಆದಷ್ಟು ಬೇಗ ಒಳ್ಳೆ ವಿಡಿಯೋಸ್, ಒಳ್ಳೆ ರೆಸಿಪೀಸ್ ಜೊತೆ ನಾನು ಬರ್ತೀನಿ. ಹಾಗಾಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಊರಿಗೆ ಬಂದಿರೋದ್ರಿಂದ ಸ್ವಲ್ಪ ಗದ್ದಲ ಆ ಥರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸ್ವಲ್ಪ ಬರುತ್ತೆ ವೀಡಿಯೋಸು. ಇನ್ನು ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಕೂಡ ನಾನು ಶೇರ್ ಮಾಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಒಂದು 29-30ನೇ ದಿವಸದ ಫುಡ್ ರೂಟೀನ್. ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಆದಷ್ಟು ನೀವು ಲಿಕ್ವಿಡ್ ಜಾಸ್ತಿನ ತೊಗೊಳ್ಳಿ. ಊಟಕ್ಕಿಂತ ಜಾಸ್ತಿ ಲಿಕ್ವಿಡ್ ತೊಗೊಂಡ್ರೆ ನಿಮಗೆ ಬೇಗ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದ್ರ ಜೊತೆಗೆ ನಾನು ಚಿಯಾ ಸೀಡ್ಸ್ ಕೂಡ ನೆನೆ ಹಾಕಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ತೊಗೋತಾ ಇದ್ದೀನಿ. ಇಷ್ಟೇ ನಾನು ತೊಗೊಂಡಿರೋದು. ಮಧ್ಯಾಹ್ನಕ್ಕೆ ಹೇಳಿರೋ ಹಾಗೆ ಕಾಬೂಲು ಮತ್ತು ಚಪಾತಿನ ತೊಗೊಂಡಿದ್ದೀನಿ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ವರ್ಕೌಟ್ ಮಾಡ್ತಾ ಇರೋದ್ರಿಂದ ಫುಲ್ಲು ಸ್ವೆಟ್ಟಿಂಗ್ ಆಗ್ತಾಯಿದೆ. ಎಷ್ಟು ಸ್ವೆಟ್ ಆಗುತ್ತೆ ಅಷ್ಟು ನಿಮ್ಮ ಬಾಡಿಲಿರುವಂಥ ಫ್ಯಾಟು ಬರ್ನ್ ಆಗ್ತಾ ಹೋಗುತ್ತೆ. ಇನ್ನು ಏನಪ್ಪ ಅಂತಂದರೆ ಪ್ರೋಟೀನ್ ರಿಲೇಟೆಡ್ ಆಗಿರೋವಂಥ ಪ್ರೋಟೀನ್ ಯಾವ ಜಾಸ್ತಿ ಐತೆ ಅದನ್ನು ನೋಡಿಕೊಂಡು ತೊಗೊಳ್ಳಿ. ಆಗ ವೆಯ್ಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ. ನಾನಿಲ್ಲಿ 1/2 ಗ್ಲಾಸ್ನಷ್ಟು ಅವಕಾಡೋ ಸ್ಮೂತಿನ ತಗೋತಾ ಇದ್ದೀನಿ. ಮಧ್ಯಾಹ್ನ ಲಂಚ್ಗೆ ಇಲ್ಲಿ 2 ಚಪಾತಿ ಮತ್ತು ಕಾಬೂಲ್, 2 ಚಪಾತಿನ ತೊಗೊಂಡಿಲ್ಲ, 1.5 ಚಪಾತಿ ತೊಗೊಂಡು ಕಾಬೂಲ್ನ ತೊಗೋತಾ ಇದ್ದೀನಿ. ಅದರ ಮೇಲೆ 1 ಗ್ಲಾಸ್ ಮಜ್ಜಿಗೆನ ತೊಗೊಂಡು ಇವತ್ತಿನ ಮಧ್ಯಾಹ್ನ ಊಟ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಮಿಲೆಟ್ಸ್ ಗಂಜಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಇಲ್ಲ ಸ್ವಲ್ಪ ಗ್ರೇಪ್ಸು ಮತ್ತು 2 ಬಾಳೆಹಣ್ಣನ್ನು ತೊಗೊಂಡಿದ್ದೆ. ನೈಟ್ ಡಿನ್ನರ್ಗೆ ನಾನು ಮತ್ತೆ ಗಂಜಿನ ತೊಗೊಂಡು ಡೇನ ಕಂಪ್ಲೀಟ್ ಮಾಡಿಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.